ನಮಸ್ತೆ. ರಾತ್ರಿ ಮಲಗುವ ಮುಂಚೆ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ಆಹಾರ ಕ್ರಮ ರೂಢಿಸಿಕೊಳ್ಬೇಕು ಎಂದು ನಮ್ಮಲ್ಲಿ ಹಲವರಿಗೆ ಸ್ಪಷ್ಟವಾದ ಅರಿವಿಲ್ಲ. ಬೆಳಗ್ಗಿನಿಂದ ಸಂಜೆ ತನಕ ಕಡಿಮೆ ಆಹಾರ ಸ್ವೀಕರಿಸಿ ರಾತ್ರಿ ಮಲಗುವ ಮುಂಚೆ ಭರ್ಜರಿಯಾಗಿ ಉಂಡು ಬಿಡುತ್ತೇವೆ. ಮಲಗುವ ಮೊದಲಿನ ಆಹಾರ ಪದ್ಧತಿ ಹೇಗಿರಬೇಕು ಎಂದು ಬಹಳಷ್ಟು ಮಂದಿಯು ಯೋಚಿಸುವುದೇ ಇಲ್ಲ. ಈ ಬಗ್ಗೆ ತಿಳುವಳಿಕೆ ಇರಬೇಕಾದ್ದು ಅನಿವಾರ್ಯ. ರಾತ್ರಿ ಸ್ವೀಕರಿಸುವ ಆಹಾರ ಪದ್ಧತಿ ಮತ್ತು ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರಬಲ್ಲದು. ಮನುಷ್ಯರಿಗೆ ಆರೋಗ್ಯವೇ ಸಂತೋಷ, ಆರೋಗ್ಯವೇ ಭಾಗ್ಯ. ಎಲ್ಲ ಇದ್ದು ಆರೋಗ್ಯ ಇಲ್ಲವಾದರೆ ಏನು ಪ್ರಯೋಜನವಿಲ್ಲ. ನಾವು ಆರೋಗ್ಯವಾಗಿದ್ದರೆ ಏನು ಸಾಧಿಸ್ಬೋದು? ಒಂದು ಸಲ ಯೋಚನೆ ಮಾಡಿ, ಒಂದು ತಲೆನೋವು ಬಂತು ಅಂದರೆ ಅಥವಾ ಒಂದು ಪಿನ್ ನಮ್ಮ ಕೈಗೆ ಚುಚ್ಚಿತು ಅಂದರೆ ಅದ್ರ ನೋವು ಎಷ್ಟೊತ್ತಿರುತ್ತೆ ಅಲ್ವಾ? ಹಾಗೆ ನಮಗೇನಾದರೂ ಆರೋಗ್ಯ ಸಮಸ್ಯೆ ಬಂದರೆ ನಮ್ಮ ದೇಹಕ್ಕೆ ಎಷ್ಟು ತ್ರಾಸು, ಮನಸ್ಸಿಗೆ ಎಷ್ಟು ತ್ರಾಸಾಗುತ್ತೆ ಅಂತ ಯೋಚನೆ ಮಾಡಬೇಕು. ಆದರೆ ಈಗಿನ ದಿನಮಾನದಲ್ಲಿ ನಮ್ಮ ಬದುಕು ಸಂಪೂರ್ಣ ಬದಲಾಗ್ತಿದೆ. ಪರಿಸ್ಥಿತಿ ಹದಗೆಡುತ್ತಿರುವಂತೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಜನರ ಗಮನ ಸೆಳೆಯುತ್ತಿದೆ. ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಆರೋಗ್ಯಕ್ಕೆ ಹಣ ವ್ಯವಸ್ಥೆ ಉತ್ತಮ. ಯಾಕಂದರೆ ನಾವು ಈಗ ಮಾಡ್ತಿರೋದೇ ನಮ್ಮ ಆರೋಗ್ಯಕ್ಕಾಗಿ. ನಾವು ನಮ್ಮ ಆಹಾರದಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಆರೋಗ್ಯನೂ ಸುಧಾರಿಸ್ತಿದೆ. ಇದೇ ನಿರ್ಧಾರವನ್ನು ಜನರು ತೆಗೆದುಕೊಳ್ಳುತ್ತಿದ್ದಾರೆ. ಜೀವನ ಶೈಲಿಯ ಬದಲಾವಣೆ ಮಾಡಿಕೊಳ್ಳಲು ಬಯಸುತ್ತಿದ್ದಾರೆ. ಸರಿಯಾದ ಕ್ರಮದಲ್ಲಿ ಆಹಾರ ಸೇವನೆ ಮಾಡಿ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಈ ನೆಲೆಯಲ್ಲಿ ಆರೋಗ್ಯ ತಜ್ಞರು ಕೂಡ ಸಲಹೆ ನೀಡುತ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಆಹಾರ ಸ್ವೀಕರಿಸುವ ಕ್ರಮ ಹೇಗಿರಬೇಕೆಂದು ತಿಳಿ ಹೇಳುತ್ತಿದ್ದಾರೆ. ಆದರೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದವರು ನಾವು ಮಾತ್ರ. ರಾತ್ರಿ ಆಹಾರ ಸ್ವೀಕಾರ ಹೇಗಿರಬೇಕು? ಬೆಳಗ್ಗಿನ ತಿಂಡಿ ಎಷ್ಟು ಮುಖ್ಯವೋ ರಾತ್ರಿ ಊಟವೂ ಅಷ್ಟೇ ಅವಶ್ಯಕತೆ ಇದೆ. ಆದರೆ ರಾತ್ರಿ ಹೊತ್ತು ಹಿತ ಮತ್ತು ಮಿತವಾದ ಆಹಾರ ಸೇವನೆ ಮಾಡಬೇಕು. ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರ ಸ್ವೀಕರಿಸಬೇಕು. ವೈದ್ಯರ ಸಲಹೆಯ ಆಹಾರಗಳು ಯಾವುವು ಎಂದು ಇಲ್ಲಿ ನೋಡಿ. ಸುಲಭವಾಗಿ ಜೀರ್ಣವಾಗುವಂಥ ಆಹಾರವನ್ನು ಸ್ವೀಕರಿಸಿ, ನಿಮಗೆ ಇಷ್ಟವಾದ ಮತ್ತು ನಿಮಗೆ ಹೆಲ್ತಿಗೆ ಚಲೋವಾದ, ನಿಮ್ಮ ಬಾಡಿಗೆ ಸೆಟ್ ಆಗುವ ಆಹಾರವನ್ನು ಸ್ವೀಕರಿಸಿ ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಟುಕೊಳ್ಳಲು ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.